ಭರಚುಕ್ಕಿ ಜಲಪಾತಕ್ಕೆ ಸುಸ್ವಾಗತ. ನೀವು ಮೈಸೂರಿಂದನಾದರೂ ಬನ್ನಿ, ಬೆಂಗಳೂರಿಂದನಾದ್ರು ಬನ್ನಿ, ಅರ್ಥ ಆಯ್ತಾ. ಸೊ ಇದು ನಮ್ಮ ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲೂಕು. ಓ ಇರಪ್ಪ, ಏನು ಕೆ ಎಸ್ ಆರ್ ಟಿ ಸಿ ಬಸ್ನವ್ರಿಗೆ ಸ್ವಲ್ಪ ಇದಪ್ಪ, ಒಂಥರ ಈ ಕುದುರೆ ಮೇಲೆ ಹೋದಂಗೆ ಅವ್ರಿಗೆ ನುಗ್ತಾರೆ ಸುಮ್ಮನೆ. ಮನ್ಸ ಬರ್ತಾನೆ ಬಿಡ್ತಾನೆ, ಮನುಷ್ಯನಿಗೆ ಬೆಲೆನೇ ಇಲ್ಲ ಕಣ್ರಿ. ಅದು ಯಾವ ಥರ ಟ್ರೈನಿಂಗ್ ಕೊಟ್ಟರು ಅಂತ ನನಗೆ ಅದೇ ಅರ್ಥ ಆಯ್ತಿಲ್ಲ. ಅಲ್ಲಿ ಮನುಷ್ಯರಿಗೆ ಒಂಚೂರು ಬೆಲೆ ಕೊಡಬೇಡಿ, ಅವರು ಸಿಕ್ತು ಅಂದರೆ ನುಗ್ಗಿಸ್ತಾ ಇರಿ, ಗುದ್ದು ಬಿಡಿವಿ ತಗೊಂಡೋಗಿ ಅಂತ ಏನಾರು ಟ್ರೈನಿಂಗ್ ಕೊಟ್ಟಾರ ಏನೋ ಕಾಣಿ. ಮನುಷ್ಯನ ನಾವು ಬೆಂಡೆತ್ತಬೇಕಂದ್ರೆ ಇದರಲ್ಲಿ ಅವಕಾಶ ಇರೋದು. ದಯವಿಟ್ಟು ಸರ್ಕಾರ ನಿಮ್ಮ ಜೊತೆ ಇರುತ್ತದೆ, ತಲೆ ಕೆಡಿಸ್ಕೊಂಬೇಡಿ. ಮನುಷ್ಯ ಅಂತಕ್ಕಂಥವ್ನು ಯಾವನೇ ಬಂದರೂ ತಾಗದು ಗುದ್ದು ಬಿಡಿ. ಈ ರೀತಿಯ ಟ್ರೈನಿಂಗ್ ಕೊಟ್ಗಿಟ್ಟಾರ, ನನಗೆ ಅದೇ ಡೌಟ್. ಯಾಕಂದರೆ ನಾವು ಮಹದೇಶ್ವರ ಬೆಟ್ಟ ಆ ಭಾಗವೆಲ್ಲ ನೋಡಿದಾಗ ಹೆಂಗೆ ನುಗ್ತಾರೆ ಗುರು, ಒಂದು ಹಾರ್ನ್ ಮಾಡಲ್ಲ, ಏನು ಮಾಡಲ್ಲ, ಬಾಂದಂಗೆ ನುಗ್ಬಿಡ್ತಾರೆ. ಸೊ ದಯವಿಟ್ಟು ಆ ಥರ ತಪ್ಪುಗಳು ಮಾಡಬೇಡಿಯಪ್ಪ. ಎಷ್ಟೊಂದು ವೀಡಿಯೋಗಳು ಸಿಗುತ್ತೆ ಗೊತ್ತಾ ನಮಗೆ, ಮಾಡ್ತೀವಿ ಅಂದರೆ ಡೈಲಿ ಸಿಕ್ಕಾಬಟ್ಟೆ ಸಿಗುತ್ತೆ. ಒಂದಿನ ಕೆ ಎಸ್ ಆರ್ ಟಿ ಸಿ ಡ್ರೈವಿಂಗ್ ಅಂದ್ಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡ್ತೀನಿ ರೀ ಮಾದಪ್ಪನ ಬೆಟ್ಟದಲ್ಲಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಸೊ ಈಗ ನಾವು ಹ್ಯಾಂಡ್ ಪೋಸ್ಟಿಂದ ಭರಚುಕ್ಕಿ ಏನಿದೆ ಬಂಧುಗಳೇ, ಸೊ ಇಲ್ಲಿ ಭರಚುಕ್ಕಿ ಹೋಗ್ತಾ ಇದ್ದೀನಿ. ಇಲ್ಲಿ ಸ್ಟ್ರೈಟ್ ಹೋಗ್ಬಿಟ್ರೆ ನಿಮಗೆ ಜಾಗೇರಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಹಳ್ಳಿ ಸಿಗುತ್ತೆ. ಎಷ್ಟೋ ಜನ ಪ್ರವಾಸಿಗರು ಗೊತ್ತಿಲ್ಲದೆ ಸ್ಟ್ರೈಟ್ ಹೊಡೋಯ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ಸೂಕ್ತ ಮಾಹಿತಿ ನೀಡ್ತಾಯಿದ್ದೀನಿ. ಸೊ ನೋಡಿ, ಸ್ಟ್ರೈಟ್ ಹೋಗಬೇಡಿ, ನೀವು ಗಗನಚುಕ್ಕಿ ಭರಚುಕ್ಕಿ ಏನು ಈ ಒಂದು ಪ್ರವಾಸಿ ತಾಣದ ವೀಕ್ಷಣೆಯನ್ನು ಪಡೀತಕ್ಕಂಥವ್ರು ಇಲ್ಲಿ ಬಂದು ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಒಂದು ಹೆಸರಾಂತ ಸೇತುವೆ ಇದೆ ಬಂಧುಗಳೇ. ಸೊ ಅದುವೇ ವೆಲ್ಲೆಸ್ಲಿ ಸೇತುವೆ, ಅರ್ಥ ಆಯ್ತಾ. ತುಂಬ ಫೇಮಸ್ ಸೇತುವೆ. ಸೊ ನಾನು ಸಾಕಷ್ಟು ಬಾರಿ ವೀಡಿಯೋ ಹಾಕಿದ್ದೀನಿ, ತುಂಬ ಜನ ಹಾಕಿರ್ತಾರೆ. ಸೊ ಮತ್ತೊಂದು ಸಲ ಹಾಕೋಣ. ಅಯ್ಯ, ನಮ್ಮ ಏರಿಯಾನ ನಾವು ಒಂದು ಸಲ ಅಲ್ಲ 10 ಸಲ ತೋರಿಸಿದ್ರು ಬೇಜಾರಾಗಲ್ಲ. ಯಾಕಂದರೆ ಆ ರೀತಿ ಇದೆ ನಮ್ಮ ವಲಯಗಳು, ಅಷ್ಟು ಚೆನ್ನಾಗಿದೆ, ಸುಂದರ ಭರಿತವಾಗಿದೆ. ಈ ಒಂದು ವಾತಾವರಣ ಅಂತೂ ಕೇಳಲೇಬೇಡಿ, ಅಲ್ಟಿಮೇಟಾಗಿದೆ, ಮಾರ್ವಲೆಸ್ ಆಗಿದೆ. ಸೊ ಇಷ್ಟು ಹೇಳ್ತಾ ಇದ್ದೀನಿ. ಸೊ ಬಂದುಬಿಟ್ಟೆ, ಇನ್ನೇನು ಹತ್ತತ್ರ ಬಂದೇ ಬಿಟ್ಟೆ ವೆಲ್ಲೆಸ್ಲಿ ಸೇತುವೆಗೆ. ಸೊ ಇಲ್ಲಿ ನಾನು ಇಲ್ಲಾಂದ್ರೆ ಒಂದು 3 or 4 ಇಯರ್ಸ್ ಇದ್ದೆ ಈ ಸ್ಥಳದಲ್ಲಿ. ನಾನು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದೆ. ಈ ಹೊಳೆ ಬಗ್ಗೆ ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ಅರ್ಥ ಆಯ್ತಾ. ಈ ಕಾವೇರಿ ಹೊಳೆ, ಈ ಜಲಪಾತ ಏನಿದೆ, ಈ ಜಲಪಾತದ ಬಗ್ಗೆ ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಸೊ ನಾನು ಅದಕ್ಕೆ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ಹೋದ ವರ್ಷ ಈ ಟೈಮ್ಗೆಲ್ಲ ನೀರು ತುಂಬಿ ತುಳುಕಿ ಬರ್ತಿತ್ತು, ಆದರೆ ಈ ವರ್ಷ ಏನಾಗ್ಬಿಡ್ತು, ಮಳೆ ಇಲ್ದಿದ್ದ ಕಾರಣ ನೋಡಿ ಈ ರೀತಿ ಇದು ಹೋದ ವರ್ಷ ಆಗಿರೋದು. ಇದು ಹೋದ ವರ್ಷನೋ ಆಚೆ ವರ್ಷನೋ ಗೊತ್ತಿಲ್ಲ, ಸೇತುವೆ ಕುಸಿದು ಬಿದ್ದೋಗಿದೆ, ಅರ್ಥ ಆಯ್ತಾ. ಈ ವರ್ಷ ಮಳೆ ಇಲ್ಲದ ಕಾರಣ ಸೊ ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ, ಎಲ್ಲ ಒಣಗಿ. ಓ ಇದೇನಪ್ಪ, ಕರೆಂಟ್ ಕಂಬನಿ ಎಳೆದು ಈ ಸೇತುವೆ ಕಟ್ಬಿಟ್ಟವರೆಲ್ಲ. ಏನು ತಲೆ ಉಪಯೋಗಿಸ್ತಾರಪ್ಪ. ನೋಡಿ ಇದು ಅಷ್ಟೇ, ಎಳೆದು ಸೇತುವೆ ಕಟ್ಬಿಟ್ಟವ್ರೆ. ಇದು ಸರಿನಪ್ಪ? ಇದು ಒಟ್ಟು ಬಿಗಿ ಕಟ್ಟಬೇಕು, ಆದರೆ ಸೇತುವೆಗೆ ಯಾಕೆ ಕಟ್ಟೋದು? ಸೇತುವೆ ನೋಡಲ್ಲಿ ಕ್ರ್ಯಾಕ್ ಬಿಟ್ಬಿಟ್ಟದೆ, ಬಿದ್ದೋಗಲ್ವ ಸೇತುವೆ. ಅಯ್ಯೋ ಶಿವ, ಅದೇನಂತನೂ ಅರ್ಥ ಆಗಲ್ಲ ಅವಾಗಪ್ಪ. ನೋಡಿ ಈ ರೀತಿ ವೆಲ್ಲೆಸ್ಲಿ ಸೇತುವೆನ ನಾವು ವೀಕ್ಷಣೆ ಮಾಡ್ಬೋದು. ಬಟ್ ಇಲ್ಲಿ ಮಳೆ ನೀರು ಇದ್ರೇ ಬೆಲೆ, ಇಲ್ಲಾಂದರೆ ಇದಕ್ಕೆ ಒಂದು 3 ಕಾಸು ಬೆಲೆ ಇಲ್ಲ. ಇಲ್ಲಿ ಅವು ನೀರು ಹರ್ಕೊಂಡು ಹೋಯ್ತಾ ಇರ್ಬೇಕು ಹಂಗೆ, ಆವಾಗ ಸಖತ್ತಾಗಿ ಕಾಣಿಸ್ತದೆ. ಸೊ ನೀರು ಬಿಡ್ತಾರೆ, ಎಷ್ಟು ಮಳೆ ಹೆಚ್ಚಾಗಿ ಡ್ಯಾಮೆಲ್ಲ ಫಿಲ್ ಆದಮೇಲೆ 100% ನೀರು ಬಿಡ್ತಾರೆ. ಆ ಟೈಮ್